ತುಲಾರಾಶಿ. ತುಲಾರಾಶಿಯ ಆಧಿಪತ್ಯ ಶುಕ್ರ ಗ್ರಹ. ನಾನು ಮೊದಲೇ ಹೇಳ್ದಂಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆ ಅಂದರೆ ಬುಧ ಮತ್ತು ಶುಕ್ರ ಶನಿ ಮಿತ್ರರು ಅಂತ. 6, 8, 5 ಏನು ಈ ಸಂಖ್ಯಾಶಾಸ್ತ್ರ ಇದೆ, 5, 6, 8 ಹೇಗೆ ಒಂದು ಸಮಮಿತ್ರರೋ ಹಾಗೆ ಶನಿ ಮಹಾತ್ಮನಿಗೆ ಶುಕ್ರ ಗ್ರಹ ಅತಿ ಮಿತ್ರಗ್ರಹ ಆಗಿರೋದ್ರಿಂದ ತುಲಾರಾಶಿಗೆ ಅಷ್ಟೇನು ಕೆಟ್ಟ ಫಲ ಕೊಡಲ್ಲ ಅಂತ ಖಂಡಿತ ಹೇಳ್ಬೋದು. ಆದರೂ ಸಹ ತುಲಾರಾಶಿಗೆ ಈಗ 6ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತೋದ್ರಿಂದ ಈಗ 30 ವರ್ಷಕ್ಕೆ ಒಂದ್ಸಲಿ ಬದಲಾವಣೆ ಆಗೋದ್ರಿಂದ ಈಗ 6ನೇ ಶನಿ, ನಾವು ಮೊದಲೇ ಹೇಳಿದಾಗೆ ಉಪಚಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವರಿಗೆ 6ನೇ ಮನೆ ವಿಶೇಷವಾದ ಲಾಭವನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ದುಪ್ಪಟ ಲಾಭ. ದುಪ್ಪಟ ಅಂದರೆ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 200 ರೂಪಾಯಿ ಬರುತ್ತೆ. 1 ಲಕ್ಷ ರೂಪಾಯಿ ಹಾಕಿದ್ರೆ 2 ಲಕ್ಷ ಬರುತ್ತೆ. 1 ಕೋಟಿ ಇನ್ವೆಸ್ಟ್ ಮಾಡಿದ್ರೆ 2 ಕೋಟಿ ಬರುತ್ತೆ. ಈ ರೀತಿಯ ಒಂದು ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು 6ನೇ ಮನೆಯಲ್ಲಿ ಕೊಡುತ್ತೆ. ಎಲ್ಲಿವರೆಗೂ 30 ತಿಂಗಳು ಅವರಿಗೆ ವಿಶೇಷವಾದ ಲಾಭ ಇರುತ್ತೆ ಅಂತ ಖಂಡಿತ ಹೇಳ್ಬೋದು. ಈ ಒಂದು ತುಲಾರಾಶಿಯ ವಿಶೇಷ ಫಲಗಳು, ಶುಕ್ರ ಆಲ್ರೆಡಿ ಅವರಿಗೆ ಮಿತ್ರಗ್ರಹ, ಶನಿ ಮಿತ್ರ ಮತ್ತು ಬುಧ ಮಿತ್ರ ಆಗಿರೋದ್ರಿಂದ ಆ ಮಿತ್ರತ್ವದ ಜೊತೆಗೆ ಉಪಚಯ ಸ್ಥಾನದಲ್ಲಿ ಸಂಚಾರ ಮಾಡ್ತೋದ್ರಿಂದ ಇವತ್ತು ದ್ವಾದಶ ರಾಶಿಗಳಲ್ಲೇ ವೃಷಭ ರಾಶಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಸ್ಥಾನದಲ್ಲಿದ್ದರೆ ತುಲಾರಾಶಿಗೆ 6ನೇ ಮನೆಯಲ್ಲಿರೋದ್ರಿಂದ ವಿಶೇಷ ಲಾಭ ಬರುತ್ತೆ ಅಂತ ಖಂಡಿತ ಹೇಳಬಹುದು. ಅದರಿಂದ ತುಲಾರಾಶಿಯ ನಂತರ ನಾನು ಕೇವಲ ದ್ವಾದಶ ರಾಶಿಗಳಲ್ಲಿ ಮುಖ್ಯಾಂಶಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಏಕೆಂದರೆ 27 ನಕ್ಷತ್ರಗಳನ್ನು ಗಣನೆಗೆ ತಗೊಂಡು ಹೇಳೋದಾದರೆ ಬಹಳಷ್ಟು ಸಮಯ ತಗೊಳ್ಳುತ್ತೆ. ಆದರೆ ಅದರ ಅಗತ್ಯ ಇಲ್ಲ. ನಾವು ಇಷ್ಟು ಮಟ್ಟಿಗೆ ತಿಳ್ಕೊಂಡಾಗ ಮತ್ತು ಆ ಇರತಕ್ಕಂಥ ದೋಷಗಳನ್ನು ಪೂಜೆ ಪುರಸ್ಕಾರ ಜಪ ಮಾಡೋದ್ರ ಮೂಲಕ ನಾವು ದೋಷಗಳನ್ನು ಕಡಿಮೆ ಮಾಡ್ಕೊಬೋದು. ಆದ್ದರಿಂದ ಮುಖ್ಯಾಂಶಗಳನ್ನು ಹೇಳ್ತಾ ತುಲಾರಾಶಿಯ ನಂತರ ಬರತಕ್ಕಂಥ ರಾಶಿ